ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಈವಿಲ್ ಡೆಡ್ ಬರ್ನ್ ಇದು ರೀಸೆಂಟ್ ಆಗಿ ಇಂಗ್ಲಿಷ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಹಂಟರ್ ದುಹಾನ್ ಅಂಡ್ ಲೂಸಿಯನ್ ಬುಚನನ್. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಕಾರಣಾಂತರಗಳಿಂದ ಒಂದು ಈವಿಲ್ ವಿಲಿಯಂ ಪ್ರೈಸ್ ನ ಹುಡುಕಿಕೊಂಡು ಬಂದು ಅವನನ್ನ ಬರ್ಬರವಾಗಿ ಸಾಯಿಸಿ ಅವನ ಮನೆ ಮತ್ತು ಅವನ ಫ್ಯಾಮಿಲಿನ ಸೇರ್ಕೊಳ್ಳುತ್ತೆ. ಅವನ ಕಂಪ್ಲೀಟ್ ಫ್ಯಾಮಿಲಿನ ನಾಶ ಮಾಡಬೇಕು ಅನ್ನೋ ಅಷ್ಟು ದ್ವೇಷ ಆ ಒಂದು ಈವಿಲ್ಗೆ ಇರೋದಾದ್ರೂ ಯಾಕೆ, ಹಾಗೂ ಆ ಒಂದು ಈವಿಲ್ ಅದು ಅನ್ಕೊಂಡಂಗೆ ಆ ಇಡೀ ಫ್ಯಾಮಿಲಿನ ನಾಶ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಆಕ್ಟಿಂಗ್ ವೈಸ್ ಎಲ್ಲ ಆಕ್ಟರ್ಸ್ ಸಹ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ತುಂಬಾ ವೀಕ್ ಅಂತ ಅನಿಸ್ತು ನನಗೆ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ನನಗೆ ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ದ ಫಿಲಮ್ ಅಲ್ಲಿ ಡೈರೆಕ್ಟರ್ ಎಲ್ಲೂ ಸಹ ಟೈಮ್ ವೇಸ್ಟ್ ಮಾಡ್ದೇನೆ ಓಪನಿಂಗ್ ಶಾಟ್ ಇಂದಾನೆ ವೈಲೆನ್ಸ್ ಪೀಕ್ ಗೆ ತಗೊಂಡೋಗಿದ್ದಾರೆ. ವಿಲಿಯಂ ಪ್ರೈಸಿನ ಫಾದರ್ ಮೇಲೆ ಆ ಒಂದು ಈವಿಲ್ ಬಂದು ಅವನ ಫ್ಯಾಮಿಲಿನ ಕಾರಲ್ಲಿ ಅಟ್ಯಾಕ್ ಮಾಡುವಂತಹ ಸೀನ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಭಯಾನಕವಾಗಿ ಬಂದಿದೆ. ನಾನು ಈ ಫಿಲಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದಂತಹ ಥ್ರಿಲ್ಲಿಂಗ್ ಮೊಮೆಂಟ್ಸ್ ಭರ್ಪೂರವಾಗಿ ಕೊಟ್ಟಿದ್ದಾರೆ. ಫಸ್ಟ್ ಹಾಫ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ಅಲ್ಲಿ ಒಂದೊಂದು ಸೀನು ಎಷ್ಟು ಮೈಂಡ್ ಡಿಸ್ಟರ್ಬಿಂಗ್ ಆಗಿದೆಯೋ ಅಷ್ಟೇ ಆಡಿಯನ್ಸ್ ಗೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಎಸ್ಪೆಷಲಿ ಆ ಬಿಲ್ಡಿಂಗ್ ಹೆಂಚಿಂದ ಅಲೈಸ್ ಅವಳ ಅತ್ತೆ ಮಾವನಿಂದ ಎಸ್ಕೇಪ್ ಆಗೋದು, ಹಾಗೂ ಆ ಒಂದು ಚಿಮ್ನಿಯಲ್ಲಿ ಅಲೈಸ್ ಅವಳ ಅತ್ತೆನ ಕೈಮ ಉಂಡೆ ಮಾಡೋದು, ಆ ಪೋರ್ಷನ್ಸ್ ಅಲ್ಲಿ ಸ್ಕ್ರೀನ್ ಪ್ಲೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ. ಡೈರೆಕ್ಟರ್ ಆಡಿಯನ್ಸ್ ಗೆ ರಿಲ್ಯಾಕ್ಸ್ ಮಾಡಕ್ಕೆ ಎಲ್ಲೂ ಸಹ ಟೈಮ್ ಕೊಡೋದಿಲ್ಲ. ಸ್ಕ್ರೀನ್ ಪ್ಲೇ ನ ಕ್ಲೈಮ್ಯಾಕ್ಸ್ ವರ್ಗುನು ಥ್ರಿಲ್ಲಿಂಗ್ ಆಗಿ ತಗೊಂಡೋಗಿದ್ದಾರೆ. ನೆಗೆಟಿವ್ಸ್ ಗೆ ಬರೋದಾದ್ರೆ, ಯಾರ ಮೈ ಮೇಲೆ ಅಂದ್ರೆ ಅವ್ರ ಮೇಲೆ ಸೇರ್ಕೊಳ್ಳುವಂತಹ ಈವಿಲ್ ಕೊನೆವರೆಗೂ ಅಲೈಸ್ ಮೈ ಮೇಲೆ ಮಾತ್ರ ಬರೋದಿಲ್ಲ. ಅದು ಯಾಕೆ ಅನ್ನೋ ಪ್ರಶ್ನೆಗೆ ಈ ಫಿಲಂ ಕಡೆ ತನಕ ನನಗೆ ಆನ್ಸರ್ ಸಿಗಲ್ಲ. ಈ ಪಾಯಿಂಟ್ ಅಲ್ಲಿ ಸ್ಕ್ರೀನ್ ಪ್ಲೇ ಕನ್ವೀನಿಯಂಟ್ ಆಗಿ ಮಾಡ್ಕೊಂಡಿದ್ದಾರೆ. ಇನ್ನು ಎರಡನೇ ನೆಗೆಟಿವ್ ಏನಪ್ಪಾ ಅಂತ ಹೇಳಿದ್ರೆ, ಈ ಫಿಲಮ್ ಅಲ್ಲಿ ಹಾರರ್ ಎಲಿಮೆಂಟ್ಸ್ ಗಿಂತ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಮತ್ತೆ ವೈಲೆನ್ಸ್ ಜಾಸ್ತಿ ಇದೆ. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ವೀಕ್ ಸ್ಟೋರಿ ಲೈನ್, ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲರೂ ಸಾಯ್ತಾರೆ ಎಕ್ಸೆಪ್ಟ್ 1 or 2 ಮೆಂಬರ್ಸ್ ಅಂತ ಈಸಿಯಾಗಿ ಆಡಿಯನ್ಸ್ ಗೆ ಆಗ್ಲೇ ಗೊತ್ತಾಗೋಗಿರುತ್ತೆ. ಇದರಿಂದಾಗಿ ಫಿಲಮ್ ಅಲ್ಲಿ ಆಂಟಿಸಿಪೇಟ್ ಮಾಡೋದಕ್ಕೆ ಆಡಿಯನ್ಸ್ ಗೆ ಏನು ಉಳಿದಿರೋದಿಲ್ಲ. ಸ್ಕ್ರೀನ್ ಪ್ಲೇ ನ ಗ್ರಿಪ್ಪಿಂಗ್ ಆಗಿ ತಗೊಂಡೋಗೋದಕ್ಕೆ ಆಗಿಲ್ಲ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಡೀಸೆಂಟ್ ಆಗಿ ಬಂದಿದೆ. ಆಡಿಯನ್ಸ್ ಗೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಬಹಳ ನೀಟ್ ಆಗಿ ಉಪಯೋಗಿಸ್ಕೊಂಡಿದ್ದಾರೆ. ಓವರ್ ಆಲ್ ಆಗಿ ಹಾರರ್ ವೈಸು ನನಗೆ ಔಟ್ಡೇಟೆಡ್ ಐಡಿಯಾಸ್ ಅನ್ಸಿದ್ರು ಥ್ರಿಲ್ಲಿಂಗ್ ವೈಸು ನನಗೆ ಈ ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ಗೆ ಕೊಡ್ತಾ ಇರುವಂತಹ ರೇಟಿಂಗ್ 3.25 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಥ್ರಿಲ್ಲರ್ ಮೂವೀಸ್ ನ ಇಷ್ಟಪಡುವಂತಹ ಆಡಿಯನ್ಸ್ ಆದ್ರೆ ಈ ಮೂವಿ ಮಸ್ಟ್ ವಾಚ್ ಅಲ್ಲದೆ ಹೋದ್ರೂ ಇಟ್ಸ್ ಒನ್ ಟೈಮ್ ವರ್ತ್ ವಾಚಬಲ್. ಇದಿಷ್ಟು ಈ ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.